press the bell icon on the YouTube app and never miss another update. बच्चों, पिछले क्लास में हम था, थे, थी तथा थी इस पाठ के बारे में जानकारी पा चुके हैं, है ना। वह भी हम काल और काल के प्रकार के बारे में भी हम जानकारी प्राप्त कर चुके हैं, है ना। ಮಕ್ಕಳೇ, ನಾವು ಹಿಂದಿನ ಪಾಠದಲ್ಲಿ ಥಾ, ಥೇ, ಥಿ ಮತ್ತು ಥಿ ಈ ಪಾಠದ ಬಗ್ಗೆ ಮಾಹಿತಿ ಪಡೆದ್ವಿ. ಅದರ ಜೊತೆಗೆ ನಾವೇನು ಮಾಡಿದ್ವಿ, ಮೊದಲನೇದಾಗಿ ವ್ಯಾಕರಣ ಭಾಗದ ಕಾಲ ಅಂದರೆ ಏನು, ಕಾಲದ ಪ್ರಕಾರಗಳ್ಯಾವು, ಅವುಗಳ ಬಗ್ಗೆ ಮಾಹಿತಿಯನ್ನು ಪಡೀತಾ ಹೋದ್ವಿ, ಹೇನಾ, ಹೌದಲ್ವಾ. आज हम ता, ते, ती इस पाठ के बारे में जानकारी प्राप्त करेंगे. वह भी हम क्या देखेंगे, काल और काल के प्रकार के बारे में देखकर आगे बढ़ेंगे. ಮಕ್ಕಳೇ, ಇವತ್ತಿನ ಪಾಠ ನಾವು ತಾ, ತೇ, ತಿ ಈ ಪಾಠದ ಬಗ್ಗೆ ಮಾಹಿತಿ ಪಡೆಯೋಣಂತೆ. ಆದರೆ ಅದಕ್ಕಿಂತ ಮೊದಲು ಇಲ್ಲೂ ಕೂಡ ಕಾಲದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡು ಕಾಲ ಅಂದರೆ ಏನು, ಕಾಲದಲ್ಲಿರ್ತಕ್ಕಂಥ ಪ್ರಕಾರಗಳು ಯಾವುವು, ಇವುಗಳನ್ನು ತಿಳ್ಕೊಂಡು ಈ ಪಾಠಕ್ಕೆ ಹೋಗೋದ್ರಿಂದ ನಿಮಗೆ ಸರಿಯಾದ ಮಾರ್ಗದಲ್ಲಿ ಅರ್ಥ ಆಗುತ್ತೆ. अच्छा बच्चों, अब देखेंगे काल. काल का अर्थ क्या है, देखेंगे. काल क्रिया के जिस रूप से, क्रिया के जिस रूप से उसके होने का समय, होने का समय, समय का पता चलता है, पता चलता है, उसे काल कहते हैं, उसे काल कहते हैं. बच्चों, इस पाठ से पहले हम क्या सीखना है, काल तथा काल के प्रकार के बारे में हम जानकारी प्राप्त करके आगे बढ़ेंगे. ಈ ಪಾಠವನ್ನು ನಾವು ನೋಡಲಿಕ್ಕಿಂತ ಮುಂಚೆ ಕಾಲದಲ್ಲಿರ್ತಕ್ಕಂತಹ ಪ್ರಕಾರಗಳು ಯಾವುವು ಇವುಗಳನ್ನು ತಿಳ್ಕೊಂಡು ಆ ಪಾಠಕ್ಕೆ ಹೋಗೋಣಂತೆ. काल क्रिया के जिस रूप से उसके होने का समय का पता चलता है उसे काल कहते हैं. क्या है काल का अर्थ, क्रिया के जिस रूप से, क्रिया का मतलब है काम, क्रिया के जिस रूप से उसके होने के समय का पता चलता है. ಕೆಲಸ ಪ್ರಾರಂಭ ಆಗಿದೆಪ್ಪ, ಕ್ರಿಯೆ ಪ್ರಾರಂಭ ಆಗಿದೆ, ಆ ಕ್ರಿಯೆ ಪ್ರಾರಂಭ ಆಗಿರ್ತಕ್ಕಂಥ ಸಮಯವನ್ನು ತೋರಿಸುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ, ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಕ್ರಿಯಾಕ್ಕೆ ಜಿಸ್ ರೂಪ ಸೆ, ಕ್ರಿಯೆಯ ಯಾವ ರೂಪದಿಂದ, ಉಸ್ಕೆ ಹೋನೆಗೆ ಸಮಯ का पता चलता है, ಯಾವಾಗ ಆ ಕೆಲಸ ನಡೀತು ಅನ್ನೋದು ಅದರ ಸಮಯವನ್ನು ನಮಗೆ ತಿಳಿಸುತ್ತಲ್ಲ, ಅದನ್ನು ನಾವು ಏನಂತ ಕರಿತೀವಿ, ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾದರೆ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಅದು ಯಾವ ಕಾಲದಲ್ಲಿ ನಡೆದಿದೆ ಅಂತ ನಿಗದಿ ಮಾಡೋದನ್ನೇ ನಾವೇನಂತೀವಿ, ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಕಾಲ್ ಮೇ 3 प्रकार है, काल में 3 प्रकार है. भूतकाल, वर्तमान काल तथा भविष्यत काल. काल में 3 प्रकार है. काल में 3 प्रकार है, ಭೂತಕಾಲ, ವರ್ತಮಾನ ಕಾಲ ತಥಾ ಭವಿಷ್ಯತ್ ಕಾಲ. ಕಾಲದಲ್ಲಿ 3 ಪ್ರಕಾರಗಳಿವೆ. ಒಂದು ಭೂತಕಾಲ, ಎರಡನೆಯದು ವರ್ತಮಾನ ಕಾಲ, ಮೂರನೆಯದು ಭವಿಷ್ಯತ್ ಕಾಲ. पिछले क्लास में हम भूतकाल से संबंधित था, थे, थी तथा बिंदु वाली थी के बारे में जानकारी प्राप्त कर चुके हैं, है ना. था, थे, थी
थी का प्रयोग हम भूतकाल में करते हैं, इसलिए हम उस पाठ में भूतकाल के बारे में जानकारी प्राप्त कर चुके हैं, है ना बच्चों। अब हम देखेंगे वर्तमान काल, क्योंकि ता ते ती का प्रयोग हम वर्तमान काल में प्रयोग करते हैं, इसलिए वर्तमान काल के बारे में हम जानकारी प्राप्त करेंगे। आपको मालूम हो गया कि काल क्या है, काल का अर्थ क्या है, क्रिया के जिस रूप से उसके होने के समय का पता चलता है उसे काल कहते हैं। क्रिया के जिस रूप से ಕೆಲಸ ಅಥವಾ ಕ್ರಿಯೆಯ ಯಾವ ರೂಪದಿಂದ उसके होने के समय का पता चलता है, ಆ ಕೆಲಸ ಯಾವ ಸಮಯದಲ್ಲಿ ಆಗಿದೆ ಅನ್ನೋದು ಗೊತ್ತಾಗುತ್ತಲ್ಲ ಅದನ್ನು ನಾವು ಕಾಲ ಅಂತ ಹೇಳ್ಬಿಟ್ಟು ಕರಿತೇವೆ। काल में 3 प्रकार है, ಕಾಲಗಳಲ್ಲಿ 3 ವಿಧ ಇದೆ, ಭೂತಕಾಲ, ವರ್ತಮಾನ ಕಾಲ तथा ಭವಿಷ್ಯತ್ ಕಾಲ। 3 ಪ್ರಕಾರಗಳು ಯಾವ್ಯಾವು? ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ। ನಾವು ಹಿಂದಿನ ಪಾಠದಲ್ಲಿ ಥಾ ಥೇ ಥಿ ಬಿಂದುವಾಲಿ ಥಿ ಅಂದರೆ ಬಿಂದು ಇರ್ತಕ್ಕಂಥ ಥಿ ಈ ಪಾಠದ ಬಗ್ಗೆ ಮಾಹಿತಿ ಪಡೆದಾಗ ಭೂತಕಾಲದ ಬಗ್ಗೆ ನೋಡಿದ್ವಿ। ಯಾಕಂದರೆ ಥಾ ಪ್ರಯೋಗವನ್ನು, ಥಿ ಪ್ರಯೋಗವನ್ನು ಜೊತೆಗೆ ಥೇ ಪ್ರಯೋಗವನ್ನು ನಾವು ಸಾಮಾನ್ಯವಾಗಿ ಭೂತಕಾಲದ ಸಮಯದಲ್ಲಿ ಮಾಡ್ತೀವಿ। ಹಾಗಾಗಿ ನಾವು ಕಾಲದ ಅರ್ಥ ತಿಳ್ಕೊಂಡು 3 ವಿಧಗಳಲ್ಲಿ ಮೊದಲನೇದು ಯಾವುದು ತಿಳ್ಕೊಂಡಿದ್ವಿ? ಭೂತಕಾಲದ ಬಗ್ಗೆ ತಿಳ್ಕೊಂಡಿದ್ವಿ। ಇವತ್ತಿನ ಪಾಠ ತಾ ತೇ ತಿ ಇದೆ ಅಲ್ವಾ, ಇದು ವರ್ತಮಾನ ಕಾಲದಲ್ಲಿ ಬರುತ್ತೆ। ಹಾಗಾಗಿ ಕಾಲ ಅಂದ್ರೇನು ತಿಳ್ಕೊಂಡು ಕಾಲದಲ್ಲಿರ್ತಕ್ಕಂಥ ವಿಧಗಳನ್ನು ತಿಳ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈಗ ವರ್ತಮಾನ ಕಾಲ। अब हम देखेंगे वर्तमान काल क्या है, उसका तात्पर्य। वर्तमान काल में कितने प्रकार है देखेंगे बच्चों। अब हम देखेंगे वर्तमान काल क्या है। वर्तमान काल वर्तमान काल क्रिया के जिस रूप से क्रिया के जिस रूप से उसका वर्तमान वर्तमान का अर्थ है चल रहे, समय, वर्तमान समय में होने का पता चलता है उसे वर्तमान काल कहते हैं। वर्तमान काल कहते हैं। वर्तमान काल क्रिया के जिस रूप से, क्रिया के जिस रूप से उसका वर्तमान यानी चल रहे समय में होने का पता चलता है उसे वर्तमान काल कहते हैं। क्रिया के जिस रूप से क्रियೆಯ ಯಾವ ರೂಪದಿಂದ उसका वर्तमान समय में होने का पता चलता है। वर्तमान समय at present ಈಗ ನಡೀತಕ್ಕಂತಹ ಕಾರ್ಯ ಯಾವುದು ಅನ್ನೋದು ಗೊತ್ತುಪಡಿಸುತ್ತಲ್ಲ ಅದನ್ನ ಏನಂತ ಕರಿತೀವಿ? ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ। क्रिया के जिस रूप से उसका वर्तमान समय में होने का पता चलता है उसे वर्तमान कहलाता है। ಯಾವ ಕೆಲಸ ಈಗ ನಡೀತಾ ಇದೆ ಅಂದರೆ ಅಟ್ ಪ್ರೆಸೆಂಟ್ ನಡೀತಾ ಇರುತ್ತೆ ಆ ಸಮಯವನ್ನು ತಿಳಿಸುತ್ತಲ್ಲ ಅದನ್ನ ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು ಕರಿತೇವೆ। ನಾನು ಹಿಂದಿನ ಪಾಠದಲ್ಲಿ ನಿಮ್ಗೆ ಉದಾಹರಣೆ ಹೇಳಿದೆ, ಭೂತಕಾಲ ಅಂದರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನೆನ್ನೆ, ಹೌದಲ್ವಾ? ವರ್ತಮಾನ ಕಾಲ ಅಂದರೆ ಇಂದು,
ಭವಿಷ್ಯತ್ ಕಾಲ ಅಂದರೆ ನಾಳೆ, ನಿನ್ನೆ, ಇಂದು, ನಾಳೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಸೊ ಈ ರೀತಿಯಾಗಿ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಸೊ ವರ್ತಮಾನ ಕಾಲ ಅಂದರೆ ಏನು ಅಂತ ನಿಮಗೀಗ ಅರ್ಥ ಆಯಿತು. ಆ ಕೆಲಸ ನಡೀತಕ್ಕಂಥ ಸಮಯ, ಆ ಕೆಲಸ ಏನು ನಡೀತಾ ಇದೆ ಆ ಸಮಯದ ಅರಿವು ನಮಗೆ ಬರುತ್ತೆ, ಅದನ್ನು ವರ್ತಮಾನ ಕಾಲ ಅಂತೇಳ್ಬಿಟ್ಟು ಕರಿತೇವೆ. ಸಮಯ ಮೇ ಹೋನೆ ಕಾ ಪತಾ ಚಲ್ತಾ ಹೇ, ವರ್ತಮಾನ ಸಮಯ ಮೇ, ಈಗ ಅದು ನಡೀತಾ ಇದೆ ಕೆಲಸ ಅನ್ನೋದು ಗೊತ್ತು ಮಾಡೋದು ಯಾವುದು, ವರ್ತಮಾನ ಕಾಲ ಅಂತೇಳಿ ಹೇಳ್ಬೋದು. वर्तमान काल, वर्तमान काल में अनेक प्रकार है. उसमें पहला है सामान्य, सामान्य वर्तमान काल. सामान्य वर्तमान काल क्या है? सामान्य वर्तमान काल जिस क्रिया से, जिस क्रिया से वर्तमान, वर्तमान काल में, वर्तमान काल में कार्य का होना, कार्य का होना या करना सामान्य रूप में, सामान्य रूप में पाया जाता है. पाया जाता है. परंतु परंतु क्रिया का कोई, क्रिया का कोई ठीक समय, ठीक समय निश्चित, निश्चित ना हो उसे सामान्य वर्तमान कहते हैं. सामान्य वर्तमान काल, सामान्य वर्तमान काल कहते हैं. वर्तमान काल के बारे में हम जानकारी पाए हैं. अब क्रिया के जिस रूप से उसका वर्तमान समय में होने का पता चलता है उसे वर्तमान कहते हैं. ಯಾವ ಕ್ರಿಯೆ ಅಥವಾ ಯಾವ ಕೆಲಸ ವರ್ತಮಾನ ಸಮಯದಲ್ಲಿ, ಅಟ್ ಪ್ರೆಸೆಂಟ್ ವರ್ತಮಾನ ಸಮಯದಲ್ಲಿ ನಡೀತಾ ಇದೆ ಅಂತ ಹೇಳ್ತೀವಲ್ಲ, ಅದನ್ನು ವರ್ತಮಾನ ಕಾಲ ಅಂತೇಳ್ಬಿಟ್ಟು ಕರಿತೀವಿ. वर्तमान में, वर्तमान काल में 3 प्रकार है. वर्तमान काल में 3 प्रकार है. उसमें पहले देखे हैं हम सामान्य वर्तमान काल. पहला है सामान्य वर्तमान काल. ವರ್ತಮಾನ ಕಾಲದಲ್ಲಿ 3 ವಿಭಾಗ ಇದೆ. ನಾವು ಅದರಲ್ಲಿ ಮೊದಲನೇದನ್ನು ನೋಡ್ತಾ ಇದ್ದೀವಿ, ಸಾಮಾನ್ಯ ವರ್ತಮಾನ ಕಾಲ. सामान्य वर्तमान काल क्या है? सामान्य वर्तमान काल, सामान्य वर्तमान काल जिस क्रिया से वर्तमान काल में कार्य का होना या करना सामान्य रूप में पाया जाता है, परंतु क्रिया का कोई ठीक समय निश्चित ना हो उसे सामान्य वर्तमान कहते हैं. क्या है सामान्य वर्तमान काल? जिस क्रिया से वर्तमान काल में कार्य का होना, ಯಾವ ಕ್ರಿಯೆಯಲ್ಲಿ ವರ್ತಮಾನದ ಕಾಲ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಂದಾಗ, ಆ ಕೆಲಸ ಈಗ ನಡೀತಾ ಇದೆ ಅಂದಾಗ, ಹೋನ ಯ ಕರ್ನ ಸಾಮಾನ್ಯ ರೂಪ ಮೇ, ಆ ಕೆಲಸ ಈಗ ಆಗ್ತಾ ಇದೆ, ಹೋನ ಯ ಕರ್ನ ಮಾಡ್ತಾ ಇದ್ದೀವಿ. ಸೊ ಇದನ್ನ ಏನಂತ ಕರಿತೀವಿ? ಸಾಮಾನ್ಯ ರೂಪದಲ್ಲಿ ವರ್ತಮಾನ ಕಾಲ, ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಪರಂತು ಕ್ರಿಯಾ ಕಾ ಕೋಯಿ ಠೀಕ್ ಸಮಯ ನಿಶ್ಚಿತ್ ನಾ ಹೋ,
ವರ್ತಮಾನ ಕಾಲದಲ್ಲಿ ಆ ಸಮಯದಲ್ಲಿ ಕೆಲಸ ನಡೀತಾ ಇದೆ, ಆದರೆ ಒಂದು ನಿಶ್ಚಿತತೆ ಇಲ್ಲ. ಯಾವ ನಿಶ್ಚಿತತೆ? ಕೋಯಿ ಠೀಕ್ ಸಮಯ ನಿಶ್ಚಿತ್ ನಾ ಹೋ, ಇದೇ ಸಮಯದಲ್ಲಿ ನಡೀತು ಅನ್ನೋದಕ್ಕೆ ಅಲ್ಲಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾವೇನಂತ ಕರಿತೀವಿ? ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೂ ಸುಲಭ ರೀತಿಯಲ್ಲಿ ಹೇಳ್ತೀನಿ, ಇವತ್ತು ಕೆಲಸ ಮಾಡ್ತಾ ಇದೀವಿ ಆದರೆ ಇದೇ ಸಮಯದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಅಲ್ಲಿ ಗೊತ್ತಾಗಲ್ಲ, ಅದನ್ನ ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆ ಕೊಟ್ಟಾಗ ನಿಮ್ಗೆ ಅದರ ಅರ್ಥ ಗೊತ್ತಾಗುತ್ತೆ. ಜಿಸ್ ಕ್ರಿಯಾ ಸೆ ವರ್ತಮಾನ ಕಾಲ ಮೇ ಕಾರ್ಯ ಕಾ ಹೋನಾ, ಯಾವ ಕ್ರಿಯೆಯಿಂದ ವರ್ತಮಾನ ಕಾಲದಲ್ಲಿ ಕಾರ್ಯ ನಡೀತು, ಯ ಕರ್ನ ಮಾಡಬೇಕು, ಸಾಮಾನ್ಯ ರೂಪ ಮೇ ಪಾಯ ಜಾತಾ ಹೈ, ಅದನ್ನ ಸಾಮಾನ್ಯ ರೂಪದಲ್ಲಿ ನಾವು ನೋಡಬಹುದು. ಪರಂತು ಕ್ರಿಯಾ ಕಾ ಕೋಯಿ ಠೀಕ್ ಸಮಯ ನಿಶ್ಚಿತ್ ನಾ ಹೋ, ಆದ್ರೆ ಆ ಕ್ರಿಯೆ ಯಾವಾಗ ನಡೆದಿದೆ ಅನ್ನೋದು ಖಡಾಖಂಡಿತವಾಗಿ ನಿಶ್ಚಿತತೆಯಿಂದ ಹೇಳೋಕ್ಕಾಗಲ್ಲ. ಉಸೆ ಸಾಮಾನ್ಯ ವರ್ತಮಾನ ಕಹತೆ ಹೇ, ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು ಅದನ್ನ ಕರಿತೇವೆ. ಮಕ್ಕಳೇ ಅರ್ಥ ಮಾಡ್ಕೊಡ್ರಿ, ಕಾಲದಲ್ಲಿ 3 ಭಾಗ ಇದೆ. ಒಂದು ಯಾವುದು? ಭೂತಕಾಲ, ಅದನ್ನ ನಾವು ಹಿಂದಿನ ಪಾಠದಲ್ಲಿ ತಿಳ್ಕೊಂಡ್ವಿ. ಇವತ್ತು ತಾತಿ ತೀ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲದ ಬಗ್ಗೆ ತಿಳ್ಕೊಂಡಾಗ ಆ ಪಾಠದ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಸಾಮಾನ್ಯ ವರ್ತಮಾನ ಕಾಲ ಏನಿದೆ ಇದಕ್ಕೆ ಉದಾಹರಣೆ ತಗೊಂಡು ಮುಂದಕ್ಕೆ ಹೋಗೋಣಂತೆ. उदाहरण सामान्य वर्तमान के लिए उदाहरण, वह घर जाता है, गायें घास चरती है। यहाँ पर देखिए बच्चों, उदाहरण के लिए सामान्य वर्तमान काल के लिए उदाहरण है, वो घर जाता है, ಅವನು ಮನೆಗೆ ಹೋಗುತ್ತಾನೆ. ಅಟ್ ಪ್ರೆಸೆಂಟ್ ಹೋಗ್ತಾ ಇದ್ದಾನ, ಯಾವ ಸಮಯದಲ್ಲಿ ನಡೀತದು ಅದು ಗೊತ್ತಾಗಲ್ಲ. ಅಟ್ ಪ್ರೆಸೆಂಟ್ ಹೋಗ್ತಾ ಇದ್ದಾನಂದ್ರೆ ರಹ ರಹಿ ರಹೇಕ ಪ್ರಯೋಗ ಹಮ್ ಕರ್ತೆ ಹೇ. ಈಗ ಅಟ್ ಪ್ರೆಸೆಂಟ್ ನಡೀತಾ ಇದೆ ಕೆಲಸ ಅಂತಂದಾಗ ನಾವೇನ್ ಮಾಡ್ತೀವಿ? ರಹ ರಹಿ ರಹೇಯ ಪ್ರಯೋಗವನ್ನ ಮಾಡ್ತೀವಿ. ಮೈ ಆಪ್ಕೋ ಪಾಠ ಪಡ ರಹಿ ಹೂ, ನಾನು ನಿಮಗೆ ಪಾಠ ಮಾಡ್ತಾ ಇದ್ದೇನೆ, ಅಟ್ ಪ್ರೆಸೆಂಟ್ ನಡೀತಾ ಇದೆ. ಇಲ್ಲೂ ಕೂಡ ಅದೇ ರೀತಿ ಬರುತ್ತೆ, ಅದಕ್ಕೆ ನಾವು ಅದನ್ನ ಸಾಮಾನ್ಯ ವರ್ತಮಾನ ಕಾಲ ಅಂತೇಳಿ ತಗೊಂಡಿರೋದು. ವ ಘರ್ ಜಾತಾ ಹೇ, ಅವನು ಮನೆಗೆ ಹೋಗುತ್ತಾನೆ. ಗಾಯೆ ಘಾಸ್ ಚರ್ತಿ ಹೇ, ಗಾಯೆ ಹಸುಗಳು ಅಥವಾ ಆಕಳು, ಆಕಳಿಗೆ ನಾವು ಗಾಯ ಅಂತ ಹೇಳ್ತೀವಲ್ಲ, ಹಸುಗಳು, ಘಾಸ್ ಅಂದ್ರೆ ಹುಲ್ಲು, ಚರ್ತಿ ಅಂದ್ರೆ ಮೇಯೋದು. ಗಾಯೆ ಘಾಸ್ ಚರ್ತಿ ಹೈ, ಹಸುಗಳು ಹುಲ್ಲು ಮೇಯುತ್ತಿವೆ. ಹೈಗೆ ಬಿಂದು ನಾವು ಹಾಕಿದ್ರೆ ಏನಾಗುತ್ತದು? ಬಹುವಚನ ಕ್ರಿಯೆ. ಸೊ ಇಲ್ಲಿ ತೀ ಪ್ರಯೋಗ ಯಾವಾಗ ಬಂತು? ಸ್ತ್ರೀಲಿಂಗ ರೂಪ ಇದ್ದಾಗ ತೀ ಪ್ರಯೋಗ ಬಂತು. ತಾ ಪ್ರಯೋಗ ಯಾವಾಗ ಬಂತು? ಪುಲ್ಲಿಂಗ ಶಬ್ದ ಇದ್ದಾಗ ಬಂತು. ಅರ್ಥ ಆಗ್ತಿದೆ ಅಲ್ವಾ? ಯಹ ಪರ್ ಹಮ್ ಲಿಂಗ ಔರ್ ವಚನ್ ಕೆ ದೌರ್ ಪರ್ ಹಿ ಸೀಖ್ನಾ ಚಾಹಿಯೇ. ವ ಘರ್ ಜಾತಾ ಹೈ, ಅವನು ಮನೆಗೆ ಹೋಗುತ್ತಾನೆ. ಸೊ ಇಲ್ಲಿ ವ ಅನ್ನೋದೇನಾಗಿದೆ? ಪುಲ್ಲಿಂಗ ಶಬ್ದ, ಹಾಗಾಗಿ ತಾ ಪ್ರಯೋಗವನ್ನ ಬಳಕೆ ಮಾಡಿದ್ವಿ. ಜೊತೆಗೆ ವ ಅವನು ಒಬ್ಬನೇ ಇರೋದಲ್ಲಿ, ಹಾಗಾಗಿ ಹೈಗೆ ನಾವು ಬಿಂದು ಹಾಕಿಲ್ಲ. ಅದೇ ರೀತಿ ಇಲ್ಲಿ ಗಾಯೆ ಸ್ತ್ರೀಲಿಂಗ ರೂಪ ಇದೆ, ಜೊತೆಗೆ ಬಹುವಚನ ಕ್ರಿಯೆ ಇದೆ. ಗಾಯ್ ಒಂದು ಹಸು, ಗಾಯೆ ಹಸುಗಳು. ಸೊ ಹಾಗಾಗಿ ಇಲ್ಲಿ ಗಾಯೆ ಬಹುವಚನ ಕ್ರಿಯೆ, ಹಾಗಾಗಿ ಇಲ್ಲಿ ಹೈಗೆ ಏನ್ ಮಾಡಿದ್ವಿ? ನಾವು ಬಿಂದುವನ್ನ ಹಾಕಿದ್ವಿ. ತೀ ಪ್ರಯೋಗ ಏನಕ್ಕೆ ಮಾಡಿದ್ವಿ ಅಂದ್ರೆ, ಹಾಗಾದ್ರೆ ಗಾಯ್ ಅನ್ನೋದು ಸ್ತ್ರೀಲಿಂಗ ರೂಪ, ಹಾಗಾಗಿ ತೀ ಪ್ರಯೋಗವನ್ನ ಮಾಡಿದ್ವಿ. ಸೊ ಈ ಉದಾಹರಣೆ ಏನಿದೆ ಅದು ಸಾಮಾನ್ಯ ವರ್ತಮಾನ ಕಾಲಕ್ಕೆ ಉದಾಹರಣೆ. ಸೊ ಈ ತಾ ತೇ ತಿ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಾಮಾನ್ಯ ವರ್ತಮಾನ ಕಾಲದ ಬಗ್ಗೆ ಮಾಹಿತಿಯನ್ನ ಕೊಟ್ಟೆ. ಒಟ್ಟಾರೆ ನಾವೀಗ ಏನನ್ನ ತಿಳ್ಕೊಂಡ್ವಿ? ಕಾಲ ಅಂದ್ರೇನು, ಕಾಲದಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಯಾವುವು, ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ವರ್ತಮಾನ ಕಾಲದ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಬರ್ತಕ್ಕಂಥ ಪ್ರಕಾರಗಳಲ್ಲಿ ಮೊದಲನೇದು ಯಾವುದನ್ನು ನೋಡಿದ್ವಿ ನಾವು? ಸಾಮಾನ್ಯ ವರ್ತಮಾನ ಕಾಲ. ಯಾಕಂದ್ರೆ ಈ ಪಾಠ ಸಂಬಂಧಪಟ್ಟಿರೋದು ಸಾಮಾನ್ಯ ವರ್ತಮಾನ ಕಾಲದ ಪಾಠಕ್ಕೆ.
अच्छा बच्चों, अब हम देखेंगे पाठ ता ते ती। बच्चों, इस पाठ में सिर्फ 6 ವಾಕ್ಯ दिए हैं। ಈ ಪಾಠದಲ್ಲಿ ನಿಮಗೆ ಕೇವಲ 6 ವಾಕ್ಯಗಳನ್ನು ಮಾತ್ರ ಕೊಟ್ಟಿದ್ದಾರೆ, ಅದು ಕೂಡ ತಾ ತೇ ತಿ ಪ್ರಯೋಗವನ್ನು ಹೇಗೆ ಮಾಡ್ತೀವಿ ಅಂತ। ಈ 6 ಸಾಲುಗಳಲ್ಲಿ ಅಷ್ಟೇ ನಾವು ಕಲಿತ್ರೆ ತಕ್ಷಣ ಗೊತ್ತಾಗಲ್ಲ, ಹಾಗಾಗಿ ನಾನು ಏನು ಮಾಡಿದೆ, ವ್ಯಾಕರಣ ಭಾಗದಲ್ಲಿರ್ತಕ್ಕಂತಹ ವರ್ತಮಾನ ಕಾಲ ಮತ್ತು ಸಾಮಾನ್ಯ ವರ್ತಮಾನ ಕಾಲದ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ಮೂಡಿಸಿ ನಂತರ ಈ ಪಾಠಕ್ಕೆ ಹೋಗೋಣ ಅಂತೇಳಿ। अब देखेंगे बच्चों ता ते ती। रमेश गाता है, वह अच्छा गाता है। पंछी आसमान में उड़ते हैं, वे पेड़ों पर बैठते हैं। तितली सुंदर होती है, वह फूल से मधु चूसती है। रमेश गाता है, रमेश गाता है। वह अच्छा गाता है। रमेश गाता है, वह अच्छा गाता है। अच्छा ಒಳ್ಳೆಯ विलोम शब्द है बुरा, अच्छा बुरा। यहाँ पर देखिए बच्चों, रमेश गाता है, रमेश ಹಾಡುತ್ತಾನೆ, वह अच्छा गाता है, ಅವನು ಚೆನ್ನಾಗಿ ಆಡ್ತಾನೆ ಅಥವಾ ಒಳ್ಳೆಯ ರೀತಿಯಲ್ಲಿ ಹಾಡ್ತಾನೆ ಅಂತ ಅರ್ಥ ಕೊಡುತ್ತೆ ಇದು। ಯಾಕೆ ನಾವಿಲ್ಲಿ ತಾ ಪ್ರಯೋಗವನ್ನು ತಗೊಂಡಿದ್ದೀವಿ ಅಂತ ನೋಡೋಣ। मैं पहले से आपको बता चुकी हूँ कि हम यहाँ पर इस पाठ में लिंग और वचन के साथ साथ काल के बारे में जानकारी प्राप्त करेंगे। ಇಲ್ಲಿ ನಾವು ತಾತೆ ತಿ ಪ್ರಯೋಗವನ್ನು ನೋಡ್ತಿದ್ದೀವಿ ಅಂದರೆ ಅದ್ರ ಜೊತೆಗೆ ನಾವು ಏನನ್ನ ನೋಡಬೇಕು, ಲಿಂಗ ಮತ್ತು ವಚನದ ಬಗ್ಗೆನೂ ಕೂಡ ತಿಳ್ಕೊಂಡು ಹೋದರೆ ತಾ ಪ್ರಯೋಗ ಯಾವಾಗ ಬಳಕೆ ಮಾಡ್ತೀವಿ, ತಿ ಪ್ರಯೋಗ ಯಾವಾಗ ಬಳಕೆ ಮಾಡ್ತೀವಿ ಮತ್ತು ತೇ ಪ್ರಯೋಗವನ್ನು ಯಾವಾಗ ಬಳಕೆ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ। ಅರ್ಥ ಆಗ್ತಿದೆಯಲ್ಲ? ವರ್ತಮಾನ ಕಾಲದಲ್ಲಿ ಬರ್ತಕ್ಕಂಥ ಸಾಮಾನ್ಯ ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಇರೋದು ಈ ಪಾಠ। ಜೊತೆಗೆ ನೀವೇನು ಮಾಡಬೇಕು, ಇಲ್ಲಿ ಈ ಪಾಠದಲ್ಲಿ ಪುಲ್ಲಿಂಗ ಶಬ್ದ ಬಳಕೆ ಆದಾಗ ಯಾವ ಸಂಕೇತವನ್ನು ಅಕ್ಷರವನ್ನು ನಾವು ತಗೊಳ್ತೀವಿ ಅನ್ನೋದು ನಿಮಗೆ ಗೊತ್ತಾಗಬೇಕು। ಹಾಗಾಗಿ ನಾನಿಲ್ಲಿ ಲಿಂಗ ವಚನದ ಜೊತೆಗೆ ಕಾಲದ ವಿಷಯವನ್ನು ಹೇಳ್ತಾ ಹೋಗ್ತಾ ಇದ್ದೀನಿ। रमेश गाता है, यहाँ पर रमेश पुल्लिंग शब्द है ना, पुल्लिंग शब्द है, इसलिए ता का प्रयोग यहाँ पर हुआ है। रमेश पुल्लिंग शब्द है, इसलिए ता का प्रयोग यहाँ पर हुआ है, तथा रमेश एक ही व्यक्ति है, इसलिए ता का प्रयोग हुआ है। साथ ही हई को हम बिंदु नहीं लगाए हैं, है ना। ಇಲ್ಲಿ ರಮೇಶ ಅನ್ನೋದು ಒಬ್ಬೇ ಹುಡುಗ ಇರೋದು, ಸೊ ಅಲ್ಲಿ ರಮೇಶ ಅನ್ನೋದು ಹೆಸರೇ ಗೊತ್ತಾಗುತ್ತೆ, ಅದು ಪುಲ್ಲಿಂಗ ಶಬ್ದ ಅಂತ। ಹಾಗಾಗಿ ನಾವಿಲ್ಲಿ ತಾ ಪ್ರಯೋಗವನ್ನು ಬಳಕೆ ಮಾಡ್ತೀವಿ। ಪುಲ್ಲಿಂಗ ಶಬ್ದ ಇದ್ದಾಗ ತಾ ಪ್ರಯೋಗವನ್ನು ಬಳಕೆ ಮಾಡ್ತೀವಿ, ಜೊತೆಗೆ ಪುಲ್ಲಿಂಗ ಶಬ್ದ ಏಕವಚನದಲ್ಲಿ ಇದ್ದಾಗ ಏನು ಮಾಡ್ತೀವಿ, ತಾವನ್ನು ಬಳಕೆ ಮಾಡ್ತೀವಿ। ಅರ್ಥ ಆಗ್ತಿದೆಯಲ್ಲ? ರಮೇಶ್ ಗಾತಾ ಹೇ, ವ ಅಚ್ಚ ಗಾತಾ ಹೇ, व ಅವನು, ತ व अच्छा गाता है। यहाँ पर भी हम व का मतलब है यहाँ पर रमेश अच्छा गाता है। रमेश एक ही व्यक्ति है तथा पुल्लिंग शब्द है, इसलिए वहाँ का उपयोग हम यहाँ पर किए हैं, तथा ता का प्रयोग हम भी यहाँ पर किए हैं। ಇಲ್ಲಿ ವಹ ಅನ್ನೋದು ಅವನು ಅಂತ ಅರ್ಥ ಕೊಡುತ್ತೆ, ಸೊ ಅದು ಪುಲ್ಲಿಂಗ ಶಬ್ದ ಆಯಿತು।
ತಾ ಪ್ರಯೋಗವನ್ನು ನಾವು ಪುಲ್ಲಿಂಗ ಶಬ್ದ ಇರೋದಕ್ಕೆ ಬಳಕೆ ಮಾಡಿದ್ವಿ, ಜೊತೆಗೆ ಒಬ್ಬನೇ ಇರೋದ್ರಿಂದ ಇಲ್ಲಿ ಹೈಗೆ ಬಿಂದುವನ್ನು ನಾವು ಹಾಕಿಲ್ಲ. ಗೊತ್ತಾಗ್ತಿದೆ ಅಲ್ಲ? ಲಿಂಗದ ಜೊತೆಗೆ ವಚನದ ಜೊತೆಗೆ ಕಾಲ ಪ್ರಯೋಗವನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ರಮೇಶ್ ಗಾತಾ ಹೇ ವ ಅಚ್ಚಾ ಗಾತಾ ಹೇ. आगे देखेंगे पंछी आसमान में उड़ते हैं, वे पेड़ों पर बैठते हैं. पंछी पंछी आसमान में पंछी आसमान में उड़ते हैं. वे पेड़ों पर बैठते हैं. पंछी आसमान जमीन, जमीन अंद्रे भूमि, आसमान अंद्रे आकाश. पेड़ एक वचन में भी पेड़ लिखते हैं हम, तथा बहुवचन में भी पेड़ लिखते हैं. यहाँ पर देखिए बच्चों, पंछी आसमान में उड़ते हैं. पंछी आसमान में उड़ते हैं तथा वे पेड़ों पर बैठते हैं. क्या है यहाँ पर? पंछी बहुवचन रूप है. पंछी यहाँ पर बहुवचन रूप है, इसलिए ते का प्रयोग हम किए हैं तथा हाई को बिंदु लगाए हैं. पंछी बहुवचन क्रिया है, इसलिए हम ते का प्रयोग किए हैं तथा हाई को बिंदु लगाए हैं. पंछी ಅನ್ನೋದು ಬಹುವಚನ ಶಬ್ದ, ಹಾಗಾಗಿ ನಾವು ತೇ ಪ್ರಯೋಗವನ್ನ ಮಾಡಿದ್ದೇವೆ, ಜೊತೆಗೆ ಹೈಗೆ ಬಿಂದುವನ್ನು ಕೂಡ ಹಾಕಿದ್ದೇವೆ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಏಕವಚನ ಇದ್ದಾಗ ಏನು ಮಾಡಿದ್ವಿ? ತಾ ಪ್ರಯೋಗ ಹಾಕಿದ್ವಿ, ಹೈಗೆ ಬಿಂದು ಹಾಕಲಿಲ್ಲ. ಇಲ್ಲಿ ಬಹುವಚನ ಕ್ರಿಯೆ ಇದ್ದಾಗ ಏನು ಮಾಡಿದ್ವಿ? ತೇ ಪ್ರಯೋಗದ ಜೊತೆಗೆ ಹೈಗೆ ಬಿಂದುವನ್ನು ಹಾಕಿದ್ವಿ. ಪಂಚಿ ಆಸ್ಮಾನ್ ಮೇ ಉಡ್ತೆ ಹೈ. ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತವೆ. वे पेड़ों पर बैठते हैं. यहाँ पर वे बहुवचन क्रिया है, इसलिए ते का प्रयोग हुआ है तथा हाई को बिंदु लगाए हैं. वे पेड़ों पर बैठते हैं. पक्षिಗಳು ಪಕ್ಷಿಗಳು ಮರದ ಮೇಲೆ ಕೂರುತ್ತವೆ. ಅರ್ಥ ಆಗ್ತಿದೆಯಲ್ಲ? ಪಕ್ಷಿಗಳು ಮರದ ಮೇಲೆ ಕುಳಿತುಕೊಳ್ಳುತ್ತವೆ, ಕೂರುತ್ತವೆ. ವೇ ಪ್ರಯೋಗ ಆಗ್ತಾ ಇದೆ. ಸೊ ಹಾಗಾದರೆ ಪಂಚಿ ಅನ್ನೋದು ಬಹುವಚನ ಕ್ರಿಯೆ, ಹಾಗಾಗಿ ನಾವೇನು ಮಾಡಿದ್ವಿ? ತೇ ಪ್ರಯೋಗವನ್ನು ಬಳಕೆ ಮಾಡಿ ಜೊತೆಗೆ ಹೈಗೆ ಬಿಂದುವನ್ನು ಹಾಕಿದ್ವಿ. ಅದೇ ರೀತಿ ವೇ ಅಂದರೆ ಇಲ್ಲಿ ಪಂಚಿಗಳೇ, ಪಕ್ಷಿಗಳೇ, ಹಾಗಾಗಿ ವೇ ಪೇಡೋ ಪರ್ ಬೈಟತೆ ಹೈ. ಪಂಚಿ ಪೇಡೋ ಪರ್ ಬೈಟತೆ ಹೈ. ಅವು ಮರಗಳ ಮೇಲೆ ಕುತ್ಕೊಳ್ತವೆ, ಹಾಗಾಗಿ ಇಲ್ಲಿ ತೇ ಪ್ರಯೋಗ ಹಾಕಿದ್ದೀವಿ, ಜೊತೆಗೆ ಹೈಗೆ ಬಿಂದುವನ್ನು ಹಾಕಿದ್ದೀವಿ. ಗೊತ್ತಾಗ್ತಿದೆಯಲ್ಲ? ಬಹುವಚನ ಕ್ರಿಯೆಯಲ್ಲಿ ನಾವೇನು ಮಾಡ್ತೀವಿ? ತೇ ಪ್ರಯೋಗ ಹಾಕಿ ಹೈಗೆ ಬಿಂದುವನ್ನು ಹಾಕ್ತೀವಿ. ಏಕವಚನ ಪುಲ್ಲಿಂಗ ಶಬ್ದ ಇದ್ದಾಗ ಏನು ಮಾಡ್ತೀವಿ? ತಾ ಪ್ರಯೋಗವನ್ನು ಬಳಕೆ ಮಾಡ್ತೀವಿ. आगे देखेंगे बच्चों, तितली सुंदर होती है, वह फूल से मधु चूसती है. तितली सुंदर होती है. तितली सुंदर होती है. वह फूल से मधु, फूल से मधु चूसती है. सुंदर विलोम शब्द है कुरु.
मधु मकरंद। चूसती अंदर हीरिकोल्लु। यहाँ पर देखिए बच्चों, तितली सुंदर होती है, तितली सुंदर होती है, वह फूल से मधु चूसती है। यहाँ पर देखिए तितली स्त्रीलिंग शब्द है, तितली स्त्रीलिंग शब्द है, इसलिए ती का प्रयोग यहाँ पर हुआ है। तितली स्त्रीलिंग रूप है, इसलिए ती का प्रयोग यहाँ पर हुआ है। वह ಅದು ಫೂಲ್ ಸೆ ಮಧು ಚೂಸುತ್ತಿ ಹೇ। ಆ ಚಿಟ್ಟೆ ಏನ್ ಮಾಡುತ್ತೆ, ತಿತಲಿ ಅಂದ್ರೆ ಚಿಟ್ಟೆ, ಆ ಚಿಟ್ಟೆ ಏನ್ ಮಾಡುತ್ತೆ, ಹೂವಿನಿಂದ ಮಕರಂದವನ್ನ ಹೀರಿಕೊಳ್ಳುತ್ತೆ। ಚೂಸುತ್ತಿ ಅಂದ್ರೆ ಹೀರುವುದು। ತಿತಲಿ ಸುಂದರ ಹೋತಿ ಹೇ, ವ ಫೂಲ್ ಸೆ ಮಧು ಚೂಸುತ್ತಿ ಹೇ। ಸೊ ಹಾಗಾದ್ರೆ ಇಲ್ಲಿ ತಿತಲಿ ಅನ್ನೋ ಶಬ್ದ ಏನಾಯಿತು, ಸ್ತ್ರೀಲಿಂಗ ಶಬ್ದ, ಹಾಗಾಗಿ ತೀಯನ್ನ ಬಳಕೆ ಮಾಡಿದೀವಿ ನಾವು। ಮೊಹ ಅಂದ್ರೆ ಇಲ್ಲಿ ತಿತಲಿನೇ, ಹಾಗಾಗಿ फूल से मधु चूसती है, यहाँ पर भी हम ती का प्रयोग किए हैं। तितली स्त्रीलिंग शब्द है, इसलिए ती का प्रयोग यहाँ पर हम किए हैं। ता का प्रयोग हम पुल्लिंग शब्द में करते हैं, बहुवचन क्रिया में ते का प्रयोग करते हैं तथा हाई को बिंदु लगाते हैं, और स्त्रीलिंग शब्द में हम ती का प्रयोग करते हैं। और कुछ उदाहरण देखेंगे बच्चों। और कुछ उदाहरण देखेंगे। बंदर 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 केला खा डैश है। बंदर केला खा डैश है। यहाँ पर हम ता लिखेंगे या ती लिखेंगे या ते लिखेंगे, क्या लिखना है यहाँ पर? बंदर केला खा डैश है। बंदर पुल्लिंग शब्द है, इसलिए हम ता खाता है। बंदर केला खाता है। मंगा बाಳೆಹಣ್ಣು ತಿನ್ನುತ್ತದೆ। बंदर पुल्लिंग शब्द है, इसलिए ता का प्रयोग हम यहाँ पर हम किए हैं। तेजस तेजस फल खा डैश है। तेजस फल खा डैश है। यहाँ पर क्या लिखना है? तेजस पुल्लिंग शब्द है, इसलिए यहाँ पर भी हम ता का प्रयोग लिखते हैं। खाता है। यहाँ पर हम ता का प्रयोग के बारे में जानकारी पाए हैं कुछ उदाहरण के साथ। बंदर केला खाता है, तेजस फल खाता है। यहाँ पर ता का प्रयोग क्यों हुआ है? बंदर पुल्लिंग शब्द है, तेजस पुल्लिंग शब्द है, इसलिए ता का प्रयोग यहाँ पर हुआ है। अध्यापक अध्यापक पाठ अध्यापक पाठ पढ़ाते हैं। यहाँ देखिए अध्यापक, हम गुरुजनों को गौरव सूचक शब्द ते का प्रयोग हम करते हैं, इसलिए हम अध्यापक पाठ पढ़ाते हैं। ಇಲ್ಲಿ ಅಧ್ಯಾಪಕರು ಒಬ್ಬರೇ ಇರಬಹುದು, ಆದರೂ ಸಹ ನಾವು ಗುರು ಹಿರಿಯರಿಗೆ ಗೌರವ ಸೂಚಕವಾಗಿ ಪದಗಳನ್ನು ಬಳಕೆ ಮಾಡ್ತೀವಿ। ಹಾಗಾಗಿ ಇಲ್ಲಿ ಪಡಾತೆ ಓದಿಸುತ್ತಾರೆ, अध्यापक पाठ पढ़ाते हैं तथा हाइगे हम बिंदु लगाए हैं। ಅಧ್ಯಾಪಕರು ಪಾಠವನ್ನ ಓದಿಸುತ್ತಾರೆ, ಪಾಠವನ್ನ ಓದಿಸುತ್ತಾರೆ ಅಥವಾ ಪಾಠ ಓದಿಸುತ್ತಾರೆ। ಇಲ್ಲಿ ರೇ ಪ್ರಯೋಗ ಆಗಿದೆ,
ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಅಧ್ಯಾಪಕರು ಒಬ್ಬರೇ ಇರೋದು, ಆದರೆ ಗೌರವ ಸೂಚಕ ಪದಗಳನ್ನು ನಾವು ಬಳಕೆ ಮಾಡ್ತೀವಿ. ಹಾಗಾಗಿ ಇಲ್ಲಿ अध्यापक ते का प्रयोग हुआ है तथा हाई को हम बिंदु लगाए हैं। उसी तरह मामा जी गांव से आते हैं, मामा जी गांव से आते हैं। यहाँ पर भी देखिए मामा जी तथा ते का प्रयोग और हाई को हम बिंदु लगाए हैं। यहाँ पर हम ते का प्रयोग देखे हैं। आगे देखेंगे सुमा दूध पीती है, सुमा दूध पीती है। लड़कियां मैदान में खेलती हैं। बच्चे यहाँ पर देखिए सुमा दूध पीती है। यहाँ पर सुमा स्त्रीलिंग रूप शब्द है, ती का प्रयोग इसलिए हम किए हैं। तथा लड़कियां स्त्रीलिंग रूप भी है और बहुवचन रूप भी है, इसलिए ती का प्रयोग करते हुए हम हाई को बिंदु लगाए हैं। यहाँ पर सुमा दूध पीती है, सुमा यहाँ पर इस शब्द स्त्रीलिंग शब्द है, इसलिए ती का प्रयोग हम यहाँ पर किए हैं। लड़कियां बहुवचन रूप है तथा स्त्रीलिंग रूप भी है, इसलिए ती का प्रयोग हम करते हुए हाई को बिंदु लगाए हैं। ಇಲ್ಲಿ ನಾವು ಸುಮಾ ಅನ್ನೋದು ಒಬ್ಬ ಹುಡುಗಿಯ ಹೆಸರು, ಹಾಗಾಗಿ ತಿ ಪ್ರಯೋಗವನ್ನ ಮಾಡಿದ್ದೀವಿ. ಇಲ್ಲಿ ಹುಡುಗಿಯರು ಅಂತ ಇದೆ, ಸೊ ಸ್ತ್ರೀಲಿಂಗ ರೂಪದ ಜೊತೆಗೆ ಬಹುವಚನ ಕ್ರಿಯೆ, ಹಾಗಾಗಿ ನಾವು ತಿ ಪ್ರಯೋಗ ಹಾಕಿ ಹಾಗೆ ಬಿಂದುವನ್ನ ಹಾಕಿದ್ದೀವಿ. ಗೊತ್ತಾಗ್ತಿದೆ ಅಲ್ಲ ನಾ ಹೇಳ್ತಿರೋದು? ಸೊ ಇದು ತಿ ಪ್ರयोग, ता ते ती। इस तरह कुछ उदाहरण हम देख चुके हैं। मूल क्रिया शब्द के साथ और कुछ उदाहरण हम देखेंगे। मूल क्रिया शब्द पढ़ना, मूल क्रिया शब्द रामू पाठ पढ़ता है, सीता पाठ पढ़ती है। अध्यापक पाठ पढ़ाते हैं। और एक देखना, राहुल सिनेमा देखता है, राधा सिनेमा देखती है। पिताजी सिनेमा देखते हैं।
और कुछ उदाहरण देखेंगे बच्चों। यहाँ पर पढ़ना मूल क्रिया शब्द है, उसी तरह देखना मूल क्रिया शब्द है। पढ़ना, ರಾಮು ಪಾಠ ಪಡ್ತಾ ಹೇ, ಇಲ್ಲಿ ನಾನು ಏನು ಮಾಡಿದ್ದೀನಿ ಮೂಲ ಕ್ರಿಯಾ ಶಬ್ದಗಳನ್ನು ತಗೊಂಡಿದ್ದೀನಿ, ಅದರಲ್ಲಿ ಪಡ್ನ ಅಂದರೆ ಓದುವುದು ಅಂತ. ಸೊ ಇಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಮತ್ತು ಬಹುವಚನ ಕ್ರಿಯೆಗಳನ್ನು ಹಾಕಿಬಿಟ್ಟು ಹೇಗೆ ಬರೀಬೇಕು ಅನ್ನೋದನ್ನ ಉದಾಹರಣೆಗೆ ತಗೊಂಡೋಗಿದ್ದೀನಿ. ರಾಮು ಪಾಠ ಪಡ್ತಾ ಹೇ, रामू पुल्लिंग शब्द है इसलिए ता का प्रयोग हम यहाँ पर किए हैं. रामू पाठ ओदुत्ताने. सीता पाठ पढ़ती है, सीता यहाँ पर स्त्रीलिंग रूप है इसलिए ती का प्रयोग हम यहाँ पर किए हैं. राधा पाठ ओदुत्ताळे, रामू पाठ ओदुत्ताने, सीता पाठ ओदुत्ताळे. अध्यापक पाठ पढ़ाते हैं, यहाँ पर देखिए अध्यापक गुरुजनों इसलिए ते का प्रयोग हम किए हैं तथा हई को बिंदु लगाए हैं. ಇಲ್ಲಿ ಅಧ್ಯಾಪಕ ಅನ್ನೋರು ಒಬ್ಬರೇ ಇರೋದು, ಆದರೆ ಗೌರವ ಸೂಚಕವಾಗಿ ನಾವು ತೇ ಪ್ರಯೋಗವನ್ನು ಮಾಡ್ತೀವಿ, ಜೊತೆಗೆ ಹೈಗೆ ಬಿಂದುವನ್ನು ಹಾಕ್ತೀವಿ. ಸೊ ಹಾಗಾದರೆ ಇಲ್ಲಿ ಪುಲ್ಲಿಂಗ ಶಬ್ದ ಇದ್ದಾಗ ತಾ ಬಳಕೆ ಆಯಿತು, ಜೊತೆಗೆ ಇದು ಒಬ್ಬ ವ್ಯಕ್ತಿ ಮಾತ್ರ ಇರೋದ್ರಿಂದ ತಾ ಪ್ರಯೋಗವನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೀತಾ ಇಲ್ಲಿ ಸ್ತ್ರೀಲಿಂಗ ಶಬ್ದ ಇದೆ, ಹಾಗಾಗಿ ತೀ ಪ್ರಯೋಗವನ್ನು ನಾವಿಲ್ಲಿ ಬಳಕೆ ಮಾಡ್ತಿದ್ದೀವಿ. ಅಧ್ಯಾಪಕ್ ಗುರು ಹಿರಿಯರು ಅಂತ ತಗೊಂಡಾಗ ಬಹುವಚನ ಕ್ರಿಯೆಯಲ್ಲಿ ನಾವು ಅದನ್ನು ಸಂಬೋಧಿಸ್ತೀವಿ, ಹಾಗಾಗಿ ತೇ ಪ್ರಯೋಗವನ್ನು ಹಾಕಿದ್ದೀವಿ, ಜೊತೆಗೆ ಹೈಗೆ ಬಿಂದುವನ್ನು ಹಾಕಿದ್ದೀವಿ. ಅದೇ ರೀತಿ देखना मूल क्रिया शब्द राहुल सिनेमा देखता है, यहाँ पर राहुल पुल्लिंग शब्द है इसलिए ता का प्रयोग यहाँ पर हुआ है. उसी तरह राधा स्त्रीलिंग शब्द है इसलिए ती का प्रयोग यहाँ पर हुआ है. तथा पिताजी इसलिए ते का प्रयोग तथा हाई को हम बिंदु लगाए हैं. राहुल सिनेमा देखता है, राहुल सिनेमा नोडुत्ताने, राधा सिनेमा नोडुत्ताळे. पिताजी यहाँ पर जी का मतलब है अवरु, सो ಇಲ್ಲಿ ತಂದೆ ಅವರು ಸಿನಿಮಾ ನೋಡುತ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾದರೆ ಇಲ್ಲಿ ತಾ ಪ್ರಯೋಗ, ತೀ ಪ್ರಯೋಗ, ತೇ ಪ್ರಯೋಗವನ್ನು ನೋಡ್ತಾ ಹೋದ್ವಿ. ಹಾಗಾದರೆ ಪುಲ್ಲಿಂಗ ಶಬ್ದ ಏಕವಚನದಲ್ಲಿದ್ದಾಗ ನಾವು ತಾ ಬಳಕೆ ಮಾಡ್ತೀವಿ, ಸ್ತ್ರೀಲಿಂಗ ಶಬ್ದ ಇದ್ದಾಗ ತೀ ಬಳಕೆ ಮಾಡ್ತೀವಿ, ಬಹುವಚನ ಕ್ರಿಯೆ ಇದ್ದಾಗ ಏನು ಮಾಡ್ತೀವಿ, ತೇ ಪ್ರಯೋಗ ಮಾಡ್ತೀವಿ, ಜೊತೆಗೆ ಹೈಗೆ ಬಿಂದುವನ್ನು ಕೂಡ ಹಾಕ್ತೀವಿ. बच्चों मैं उम्मीद करती हूँ आपको मालूम हो गई होगी.